ಎಲ್ಲರನ್ನ ಒಳಗೊಂಡಿದೆ ನಮ್ಮ ಹೆಮ್ಮೆಯ ಬೆಂಗಳೂರು. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಎಲ್ಲರಿಗೂ ಬದುಕನ್ನು ಕಟ್ಟಿಕೊಟ್ಟಿದೆ ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಂಸ್ಕೃತಿ, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. 10 ದಿವಸಗಳ ಕಾಲ ನಿರಂತರವಾಗಿ ವಿಶಿಷ್ಟ ರೀತಿಯ ವಿನೂತನ ಹಬ್ಬವನ್ನು ಆಚರಿಸಲಾಗುತ್ತೆ. ಇದುವೇ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ಪ್ರಾರಂಭವಾಗುತ್ತಿದೆ ಬೆಂಗಳೂರು ಹಬ್ಬ 2026. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ, ಕೈಗಾರಿಕಾ ವಲಯ ಹಾಗೂ ವಿವಿಧ ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಯೋಜನೆಗೊಂಡಿದೆ ಬೆಂಗಳೂರು ಹಬ್ಬ 2026. ಉದ್ಘಾಟನೆಗೆ ಜೊತೆಯಾಗಿದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳು, ನಿರ್ದೇಶಕರಾದ KM ಗಾಯತ್ರಿ ಮೇಡಮ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ನಮ್ಮ ಜನಪದ ಸಂಸ್ಕೃತಿಯಂತೆ ಡೊಳ್ಳು ನಗಾರಿ ಬಾರಿಸುವುದರ ಮೂಲಕ ವಿಶಿಷ್ಟವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ವಿನಮ್ರ ಕೋರಿಕೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಸೀರ್ ಅಹಮದ್ ಅವರು, ಹಾಗೆ ಡಾಕ್ಟರ್ ಗೋವಿಂದರಾಜ್ ಅವರು ಕೂಡ ಜೊತೆಯಾಗಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ. ಡಾಕ್ಟರ್ ಜಯಮಾಲ ಅವರು, ಹೀಗೆ ಎಲ್ಲ ಗಣ್ಯಮಾನ್ಯರು, ಪುರುಷೋತ್ತಮ ಬಿಳಿಮಲೆ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರ ಜೊತೆಯಾಗಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪದ ಕಲೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಪಾರವಾದಂತಹ ಕಳಕಳಿ ಇದೆ. ವೀರ ಮಕ್ಕಳ ಕುಣಿತವನ್ನು ಅವರು ಕೂಡ ನರ್ತಿಸಿ ತೋರಿಸಿರುವಂತಹ ಕಲಾವಿದರು. ನೆಲಮೂಲ ಸಂಸ್ಕೃತಿಯನ್ನು ಗೌರವಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ. ಡೊಳ್ಳು ಬಾರಿಸುವುದರ ಮೂಲಕ, ನಗಾರಿ ನುಡಿಸುವುದರ ಮೂಲಕ ಬೆಂಗಳೂರು ಹಬ್ಬ 2026. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಜನಪದ ಡಿಂಡಿಮವ, ಎಲ್ಲೆಲ್ಲೂ ಮೊಳಗಲಿ ಕನ್ನಡತನ, ಸಂಸ್ಕೃತಿಯ ಸೊಗಡು ಎಲ್ಲ ಕಡೆ ಪಸರಿಸಲಿ. ಧನ್ಯವಾದಗಳು. ಮಕ್ಕಳು, ಹಿರಿಯರು, ನೃತ್ಯ ಕಲಾವಿದರು, ಹಾಡುಗಾರರು, ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ. ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು ಹಬ್ಬ 2026. ಬಂಧುಗಳೇ, ಅವರ ಸಂದೇಶವನ್ನ ಕೇಳಲಿಕ್ಕೆ ನಾವಂತೂ ಕಾತರರಾಗಿದ್ದೇವೆ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯ